ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂತಹ ಒಂದೊಳ್ಳೆ ಮಾತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಮ್ಮೆ ಒಬ್ಬ ವಯೋವೃದ್ಧರು ಪಾರ್ಕ್ನಲ್ಲಿ ವಾಯುವಿಹಾರಕ್ಕೆ ಅಂತ ಹೋಗಿದ್ರು. ಅವರು ನಿಧಾನ ನಡಿಗೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ಹತ್ರ ಒಬ್ಬ ಯುವಕ ಬಂದು ಅವರನ್ನು ಮಾತಾಡಿಸ್ತಾನೆ. ಅವರಿಗೆ ಆಶ್ಚರ್ಯ, ಯುವಕರಿಗೆ ಸಮಯ ಎಲ್ಲಿ ನಮ್ಮನ್ನು ಬಂದು ಮಾತಾಡಿಸೋಷ್ಟು ಅಂತ. ಏನು ಸಮಾಚಾರ ಅಂತ ಹೀಗೆ ಕುಶಲೋಪರಿಯನ್ನು ಮಾಡ್ತಾ ಇರಬೇಕಾದ್ರೆ ಆ ಯುವಕ ಹೇಳ್ತಾನೆ, ನಿಮ್ಮನ್ನ ಕಂಡ್ರೆ ನನಗೆ ತುಂಬಾ ಗೌರವ, ನೀವು ಮೇಷ್ಟ್ರಲ್ವಾ ಅಂತ. ಹೌದು, ನಾನ್ ಮೇಷ್ಟ್ರು, ನಿನಗೆ ಹೇಗೆ ಗೊತ್ತಾಯ್ತು, ನೀನ್ ಏನ್ ಮಾಡ್ತಾ ಇದ್ಯಪ್ಪ ಅಂತ ಆ ವೃದ್ಧರು ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನಂತೆ, ನಾನು ಕೂಡ ಮೇಷ್ಟ್ರು ಅಂತ. ಹೌದಾ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀಯ ನೀನು ಅಂತ ಆ ವೃದ್ಧರು ಹೇಳಿದಾಗ ಆ ಹುಡುಗ ಹೇಳ್ತಾನಂತೆ, ನಿಮ್ಮಿಂದನೇ ನಾನು ಪ್ರೇರೇಪಣೆಯನ್ನು ತಗೊಂಡು ಮೇಷ್ಟ್ರು ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ. ಅವರಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ನಾನು ನಿನಗೆ ಪ್ರೇರಣೆನಾ, ಹೇಗೆ ಅಂತ ಕೇಳಿದಾಗ, ನೀವು ಶಾಲೆಯಲ್ಲಿ ನನಗೆ ಮೇಷ್ಟ್ರಾಗಿದ್ರಿ, ಮತ್ತು ನೀವು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದೀರಾ ಅಂದರೆ, ಒಂದು ಘಟನೆ ಆಯಿತು ಶಾಲೆಯಲ್ಲಿ, ಆ ನಂತರ ನಾನು ನಿರ್ಧಾರ ಮಾಡಿದೆ ನಾನು ಕೂಡ ಮೇಷ್ಟ್ರೇ ಆಗಬೇಕು ಅಂತ. ಏನು ಘಟನೆ ಆಯಿತು, ನನಗೆ ನೆನಪಿಲ್ವಲ್ಲ ಅಂತ ಅವರು ಕೇಳಿದಾಗ ಆ ಹುಡುಗ ಹೇಳ್ತಾನಂತೆ, ನಾನು 5ನೇ ಕ್ಲಾಸಲ್ಲಿ ಓದ್ತಾ ಇರಬೇಕಾದ್ರೆ ನೀವೇ ನನ್ನ ಕ್ಲಾಸ್ ಟೀಚರ್ ಆಗಿದ್ರಿ. ಅವತ್ತು ಅಕಸ್ಮಾತಾಗಿ ಒಬ್ಬ ಹುಡುಗನ ಕಾಸ್ಟ್ಲಿ ವಾಚ್ ಕಳೆದು ಹೋಗಿತ್ತು. ಆ ಹುಡುಗ ಜೋರು ಗಲಾಟೆ ಮಾಡ್ತಾ ಅಳ್ತಾ, ನನ್ನ ವಾಚ್ ಕಳೆದು ಹೋಗಿದೆ, ಈಗ ಮನೆಯಲ್ಲಿ ನನ್ನಲ್ಲಿ ಎಲ್ಲರೂ ಬೈತಾರೆ, ನಾನು ಮನೆಗೆ ಹೋಗೋದಿಲ್ಲ ವಾಚ್ ಹುಡುಕಿ ಕೊಡದೇ ಇದ್ರೆ ಅಂತ ಅಳೋದಕ್ಕೆ ಶುರು ಮಾಡ್ದ. ಆಗ ನೀವು ಒಂದು ಕೆಲಸ ಮಾಡಿದ್ರಿ, ಆ ತರಗತಿಯ ಕೋಣೆಯ ಬಾಗಿಲನ್ನ ಮುಚ್ಚಿಸ್ಬಿಟ್ಟು ಎಲ್ಲರಿಗೂ ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ಹೇಳಿದ್ರಿ. ಎಲ್ಲರೂ ಕಣ್ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ಕೂಡ ನೀವು ಹೇಳಿದ್ರಿ. ನಾವೆಲ್ಲ ಕಣ್ಮುಚ್ಕೊಂಡು ನಿಂತ್ಕೊಂಡ್ವಿ. ನೀವು ಒಬ್ಬೊಬ್ಬರ ಹತ್ರನೇ ಹೋಗಿ ಎಲ್ಲರ ಹುಡುಕಾಟವನ್ನು ಮಾಡಿ ನಂತರ ಆಯಿತು ಎಲ್ಲರೂ ಕಣ್ ತೆಗೀರಿ ಅಂತ ಹೇಳಿದ್ರಿ. ನಾವು ಕಣ್ ತೆಗೆದ್ವಿ. ನೀವು ಯಾರು ವಾಚ್ ತಗೊಂಡಿದ್ದು ಅಂತ ಹೇಳ್ದೇನೆ ವಾಚ್ ಸಿಕ್ಕಿದೆ, ಈಗ ಎಲ್ಲರೂ ಆಡ್ಕೊಳ್ಳೋದಕ್ಕೆ ಹೋಗಿ ಅಂತ ಹೇಳಿದ್ರಿ. ಆದರೆ ನೀವು ಅದನ್ನು ಹುಡುಕಿದ ರೀತಿ, ಯಾರನ್ನೂ ಕೂಡ ಆರೋಪಿಸದೆ ನೀವು ನಮ್ಮನ್ನೆಲ್ಲ ನಡೆಸ್ಕೊಂಡ ರೀತಿ ನನಗೆ ನಿಜಕ್ಕೂ ಕೂಡ ಮರು ಜೀವನವನ್ನು ಕೊಡ್ತು. ಯಾಕೆಂದರೆ ಆ ವಾಚ್ ಕದ್ದಿದ್ದ ಹುಡುಗ ನಾನೇ. ಅವತ್ತೇನಾದರೂ ನೀವು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದರೆ ಬಹುಶಃ ನನ್ನ ಜೀವನದ ಗತಿಯೇ ಬದಲಾಗಿ ಬಿಡ್ತಿತ್ತೋ ಏನೋ. ನೀವವತ್ತು ಎಷ್ಟು ನನ್ನ ಬಗ್ಗೆ ಮರ್ಯಾದೆಯನ್ನು ಕೊಟ್ರಿ ಮತ್ತು ನನಗೆ ಮತ್ತೊಂದು ಅವಕಾಶವನ್ನು ಕೊಟ್ರಿ ಜೀವನದಲ್ಲಿ ಅಂದರೆ, ನಾನು ಕೂಡ ಅವತ್ತೇ ನಿರ್ಧಾರ ಮಾಡಿದೆ, ಒಬ್ಬ ಒಳ್ಳೆಯ ಮೇಸ್ಟರಾಗಿ ಇಂಥ ಮನಸ್ಸುಗಳನ್ನು, ಎಳೆ ಮನಸ್ಸುಗಳನ್ನು ಮೌಲ್ಡ್ ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಜೀವನದಲ್ಲಿ ಅಂತ ಅಂತ ಆ ಹುಡುಗ ಹೇಳ್ತಾನೆ. ಮೇಷ್ಟ್ರು ನಿಧಾನಕ್ಕೆ ನಗ್ತಾ ಹೇಳ್ತಾರೆ, ಹೌದಾ, ಹೀಗಾಗಿತ್ತಾ, ಇನ್ನೊಂದು ತಮಾಷೆ ಗೊತ್ತಾ ಅಂತ ಮೇಷ್ಟ್ರು ಹೇಳ್ತಾರೆ. ಏನು ತಮಾಷೆ ಅಂತ ಹುಡುಗ ಕೇಳಿದಾಗ ಅವ್ರು ಹೇಳ್ತಾರೆ, ಎಲ್ಲರನ್ನ ಹುಡುಕಿದ್ದು ಹೌದು, ಆ ವಾಚ್ ಸಿಕ್ತು ಅಂತ ಕೊಟ್ಟಿದ್ದು ಹೌದು, ಯಾರು ಕದ್ದಿದ್ದು ಅಂತ ಹೇಳ್ದಲೇ ಇರೋದ್ರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಒಂದು, ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡುವಂಥ ವಯಸ್ಸು ಅದು. ಹೀಗಾಗಿ ಯಾರಿಗೂ ದೊಡ್ಡದಾಗಿ ದಂಡ ಕೊಟ್ಟು ಅವರ ಮನಸ್ಸನ್ನು ಘಾಸಿಗೊಳಿಸಬಾರ್ದು ಅನ್ನೋದು ನನ್ನ ನಿರ್ಧಾರ ಆಗಿತ್ತು. ಮತ್ತೊಂದೇನು ಅಂದರೆ, ನನ್ನ ಶಿಷ್ಯರಲ್ಲಿ ಯಾರನ್ನೂ ಭೇದ ಭಾವ ಮಾಡಬಾರ್ದು ಅಂತ ನಾನು ಕೂಡ ಕಣ್ಣು ಕಟ್ಟಿಕೊಂಡು ಎಲ್ಲರ ಹುಡುಕಾಟವನ್ನು ಮಾಡಿದ್ದೆ. ಹೀಗಾಗಿ ಅವತ್ತು ಯಾರು ಕದ್ರು ಅಂತ ನನಗೂ ಗೊತ್ತಿಲ್ಲ, ಈಗ ನೀನು ಹೇಳಿದ್ದಕ್ಕೆ ಗೊತ್ತಾಗಿದ್ದಪ್ಪ ಅಂತ ಹೇಳ್ತಾರಂತೆ. ನಿಜಕ್ಕೂ ಅವನಿಗೆ ಅವರ ಬಗ್ಗೆ ಗೌರವ 100 ಪಟ್ಟು ಜಾಸ್ತಿಯಾಗಿ ಅಲ್ಲೇ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಹೇಳಿ, ನಿಮ್ಮಂಥ ಮೇಷ್ಟ್ರು ಇರೋದ್ರಿಂದಲೇ ನಾವೆಲ್ಲರೂ ಕೂಡ ಇವತ್ತಿಷ್ಟು ಚೆನ್ನಾಗಿ ಬದುಕ್ತಿದ್ದೀವಿ ಅಂತ ಹೇಳ್ತಾನಂತೆ. ಎಂಥ ಸುಂದರವಾದ ಕಥೆ ಅಲ್ವಾ? ನಮ್ಮ ಜೀವನದಲ್ಲೂ ನಮ್ಮ ಪ್ರೀತಿ ಪಾತ್ರರು ಅಥವಾ ನಮ್ಮ ಸುತ್ತಲಿರೋರು ಅಕಸ್ಮಾತಾಗಿ ಏನಾದರೂ ತಪ್ಪು ಮಾಡಿದಾಗ ಆ ತಪ್ಪನ್ನು ತಿದ್ದುವ ಭರದಲ್ಲಿ ನಾವು ಕೆಲವೊಮ್ಮೆ ಕೋಪ ಮಾಡಿಕೊಂಡು, ಕೆಲವೊಮ್ಮೆ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡ್ತೀವಿ, ಅವರ ಮನಸ್ಸನ್ನು ನೋಯಿಸಿ ಬಿಡ್ತೀವಿ. ಆ ಕ್ಷಣಕ್ಕೆ ಅವರಿಗೆ ಆ ಶಿಕ್ಷೆ, ಆ ದಂಡ ಬೀಳಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿರುತ್ತೆ. ಆದರೆ ಯಾರನ್ನಾದರೂ ತಿದ್ದಬೇಕು ಅಂದರೆ, ಯಾರಿಗಾದರೂ ಒಂದು ಒಳ್ಳೆಯ ಗುಣವನ್ನು ಕಲಿಸಬೇಕು ಅಂದರೆ ಖಂಡಿತ ಅದರಲ್ಲಿ 2 ರೀತಿ ಇದೆ. ಒಂದು ಶಿಕ್ಷೆ ಕೊಟ್ಟು, ಮತ್ತೊಂದು ಮೌನದಲ್ಲಿ ಅವರ ತಪ್ಪು ಏನು ಅಂತ ಅವರಿಗೆ ಅರ್ಥ ಮಾಡಿಸಿ ಕೂಡ ನಾವು ಅವರನ್ನು ತಿದ್ದಬಹುದು. ಈ 2ನೇ ರೀತಿ ತಿದ್ದಿದಾಗ
ಅವರ ಮನಸ್ಸಿನ ಮೇಲೆ ಆಳವಾದ ಗಾಯ ಆಗೋದಿಲ್ಲ, ಏಟು ಬೀಳೋದಿಲ್ಲ. ಮತ್ತು ಅವರು ಮತ್ತೊಮ್ಮೆ ಸಮಾಜಕ್ಕೆ ವಾಪಸ್ ಬರೋದಕ್ಕೆ, ಮತ್ತೆ ಅವರನ್ನು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದು ಬೇಗ ಸಾಧ್ಯ ಆಗತ್ತೆ. ಅಕಸ್ಮಾತ್ ನಾವು ಅವರಿಗೆ ಅವಮಾನ ಮಾಡಿದ್ರೆ, ನೋವು ಮಾಡಿದ್ರೆ, ಅವರು ತಿದ್ದುಕೊಂಡ್ರೂ ಕೂಡ ಅವರಿಗೆ ಬೇರೆಯವ್ರ ಬಗ್ಗೆ ಭಯ ಮತ್ತು ಅನುಮಾನ ಸದಾ ಇದ್ದೇ ಇರುತ್ತೆ. ಯೋಚನೆ ಮಾಡಿ, ನಮ್ಮ ಮಕ್ಕಳನ್ನು ಅಥವಾ ನಮ್ಮ ಪ್ರೀತಿ ಪಾತ್ರರನ್ನು ಅವರ ತಪ್ಪಿಗಾಗಿ ತಿದ್ದಬೇಕಾದಾಗ ಈ ಕಥೆಯನ್ನು ಜ್ಞಾಪಿಸ್ಕೊಳ್ಳೋಣ ಮತ್ತು ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡೋಣ. ಇದನ್ನು ಎಲ್ಲರ ಮುಂದೆ ಜಗಜ್ಜಾಹೀರು ಮಾಡಿ ಅವರನ್ನು ಕೆಟ್ಟವರು ಅಂತ ತೋರಿಸೋ ಪ್ರಯತ್ನ ಬೇಡ. ಈ ರೀತಿ ಮಾಡಿದಾಗ ಅವರ ಮನಸ್ಸೂ ಮುದುಡೋದಿಲ್ಲ ಮತ್ತು ಅವರಿಗೆ ಸರಿಪಡಿಸ್ಕೊಳ್ಳೋ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟ ಹಾಗಾಗುತ್ತೆ. ಈ ಒಂದೊಳ್ಳೆ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗ್ತೀನಿ ಮತ್ತೊಂದು ಒಳ್ಳೆ ಮಾತಿನ ಜೊತೆಗೆ.